ಟೆಂಡರ್ಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಟ್ರಾನ್ಸ್ಫರ್ಗಳಲ್ಲಿ ಮಾಡಿರುವ ಡೀಲ್ಗಳನ್ನು ಗಣನೆಗೆ ತೆಗೆದುಕೊಂಡ್ರೆ ಎಚ್.ಸಿ. ಮಹದೇವಪ್ಪ ಸರ್ಕಾರಕ್ಕೆ ಭಾರವಾಗಿದ್ದರು. ಸಿದ್ದರಾಮಯ್ಯನವರ ಇಮೇಜ್ ಕೆಲವು ಡ್ಯಾಮೇಜ್ ಆಗಲಿಕ್ಕೂ ಎಚ್.ಸಿ. ಮಹದೇವಪ್ಪ ಕೂಡ ಕಾರಣ ಅನ್ನೋದನ್ನು ಹೈಕಮಾಂಡ್ ಪತ್ತೆ ಹಚ್ಚಿದೆ. ಹೈಕಮಾಂಡ್ ನಾಯಕರು ಎಚ್.ಸಿ. ಮಹದೇವಪ್ಪನವರ ಪರವಾಗಿ ಮಾತನಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರ ಬಾಯನ್ನು ಅಕ್ಷರಶಃ ಮುಚ್ಚಿದ್ದಾರೆ. ಅದು ಯಾವ ರೀತಿ ಅಂದರೆ, ಮತ್ತೆ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಎಚ್.ಸಿ. ಮಹದೇವಪ್ಪನವರ ಪರವಾಗಿ ಬ್ಯಾಟ್ ಬೀಸೋದಿರಲಿ, ಎಚ್.ಸಿ. ಮಹದೇವಪ್ಪನವರನ್ನು ಕಾಂಗ್ರೆಸ್ನಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳೋದಕ್ಕೂ ಬಾಯಿ ಬರದೇ ಇರೋ ರೀತಿ ಎಚ್.ಸಿ. ಮಹದೇವಪ್ಪನವರ ಲೀಲೆಗಳು, ಅವರ ಭ್ರಷ್ಟಾಚಾರ ಅಕ್ರಮಗಳು, ಅವರ ಕಾಂಗ್ರೆಸ್ಗೆ ಮಾಡಿರುವಂಥ ದ್ರೋಹಗಳು ಹೈಕಮಾಂಡ್ ಗಮನಕ್ಕೆ ಬಂದಿವೆ. ಅಷ್ಟಕ್ಕೂ ಎಚ್.ಸಿ. ಮಹದೇವಪ್ಪ 2013ರಿಂದ 2018ರವರೆಗೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದರು. 2018ಕ್ಕೆ ನಾನಾ ರೀತಿಯ ಕಾರಣಗಳಿಂದ ಸಿದ್ದರಾಮಯ್ಯನವರು ಪುನರಾಯ್ಕೆಯಾಗಲ್ಲ, ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಬರೋದು ಡೌಟ್ ಅನ್ನೋದು ಕನ್ಫರ್ಮ್ ಆದಾಗ ಎಚ್.ಸಿ. ಮಹದೇವಪ್ಪ ಕಾಂಗ್ರೆಸ್ಗಷ್ಟೇ ಅಲ್ಲ ಸಿದ್ದರಾಮಯ್ಯನವ್ರಿಗೂ ಕೈ ಕೊಟ್ಟು ಓಡ್ ಹೋದರು. ಹಲವು ಸಂಪನ್ಮೂಲಗಳು ಎಚ್.ಸಿ. ಮಹದೇವಪ್ಪನವರ ಜೊತೆಗಿದ್ವು. ಆವಾಗ 2018ರಲ್ಲಿ ಚುನಾವಣಾ ಖರ್ಚಿಗೆ ಏನೇನು ಬೇಕಾಗುತ್ತೆ ಸಂಪನ್ಮೂಲಗಳು, ಹಳೆ ಮೈಸೂರು ಭಾಗದ ಜಿಲ್ಲೆಗಳಿಗೆ ಚಾಮರಾಜನಗರ, ಹಾಸನ, ಮಂಡ್ಯ, ಮೈಸೂರು, ಹಾಗೆಯೇ ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳ ಕಾಂಗ್ರೆಸ್ನ ಗೆಲುವಿನ ಹೊಣೆಯನ್ನು ಎಚ್.ಸಿ. ಮಹದೇವಪ್ಪನವ್ರಿಗೆ ವಹಿಸಲಾಗಿತ್ತು. ಯಾಕಂದರೆ ಅದು ಹೇಳಿ ಕೇಳಿ ಸಿದ್ದರಾಮಯ್ಯನವರ ಬೆಲ್ಟ್ ಮೈಸೂರು ಸೀಮೆ, ಅಲ್ಲಿ ಎಚ್.ಸಿ. ಮಹದೇವಪ್ಪನವ್ರಿಗೆ ವಹಿಸಿದ್ದನ್ನು ಎಚ್.ಸಿ. ಮಹದೇವಪ್ಪ ಏನು ಮಾಡಿದರು, ವಿಶೇಷವಾಗಿ ಚಾಮರಾಜನಗರ, ಮೈಸೂರಿನಲ್ಲಿ ಕಾಂಗ್ರೆಸ್ ಸೋಲಿಕ್ಕೆ ಯಾರು ಕಾರಣ ಅನ್ನೋ ವಿಚಾರ ಅಂತ ಬಂದಾಗ ಹೈಕಮಾಂಡ್ ಸಂಪೂರ್ಣ ವರದಿಯನ್ನು ತರಿಸ್ಕೊಂಡಿತ್ತು. ಮಹದೇವಪ್ಪನವರೇ ಕಾರಣ. ಮಹದೇವಪ್ಪ ಮಂತ್ರಿಯಾಗಿದ್ದುಕೊಂಡು 5 ವರ್ಷ ಮಂತ್ರಿಯಾಗಿದ್ದುಕೊಂಡು ಕೂಡ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗೆ ಮಾಡಿರೋದು ಸಾಧನೆ ಶೂನ್ಯ ಅನ್ನುವಂಥ ವರದಿಗಳು ಆವಾಗಲೇ ಬಂದಿದ್ವು ಹೈಕಮಾಂಡ್ಗೆ. 2018ರಲ್ಲಿ ಮಹದೇವಪ್ಪನಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಬೇಡ ಅಂತ ಹೈಕಮಾಂಡ್ ಹೇಳಿದಾಗ ಸಿದ್ದರಾಮಯ್ಯನವರು ಅಕ್ಷರಶಃ ಅವ್ರು ಏನು ಹೇಳಿದರು ಅಂದರೆ ಹಠ ಹಿಡಿದಿದ್ರು. ಇಲ್ಲ, ಆಪ್ತ ಮಿತ್ರ ಅಂತ ಅನ್ಸ್ಕೊಂಡ್ರು ಮಹದೇವಪ್ಪನಿಗೆ ಟಿಕೆಟ್ ಕೊಡಿಸ್ಲೇಬೇಕು ಅಂತ ಹಠ ಹಿಡಿದು ಮಹದೇವಪ್ಪನವ್ರಿಗೆ ಟಿಕೆಟ್ ಕೊಡಿಸಿದ್ರು. ಪರಿಣಾಮ ಮಹದೇವಪ್ಪ 40,000ಕ್ಕಿಂತ ಹೆಚ್ಚಿಗೆ ಓಟ್ನಲ್ಲಿ ಸೋತೋದ್ರು. ಅವಾಗ ಅದರಲ್ಲಿ ಗೊತ್ತಾಗುತ್ತೆ ಮಹದೇವಪ್ಪನವರ ಸಾಧನೆ ಎಂಥದ್ದು, ಮಹದೇವಪ್ಪ ಅವರ ಕ್ಷೇತ್ರದ ಜನರಿಗೆ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಅವರ ಕ್ಷೇತ್ರವನ್ನು ಎಷ್ಟು ಉದ್ಧಾರ ಮಾಡಿದ್ದಾರೆ, ಜನರ ಮನಸ್ಸಿನಲ್ಲಿ ಹೇಗೆ ನಿಂತಿದ್ದಾರೆ ಮಹದೇವಪ್ಪ ಅನ್ನೋದು. ಕ್ಷೇತ್ರದ ಜನರ ಬಗ್ಗೆ, ಮಹದೇವಪ್ಪನವ್ರ ಬಗ್ಗೆ ಕ್ಷೇತ್ರದ ಜನರಿಗೆ ಅಷ್ಟೇನು ಒಲವಿಲ್ಲ, ಅದು ಗೊತ್ತಾಗುವಂಥ ವಿಚಾರಣೆ. ಈ ಮಹದೇವಪ್ಪ ಏನಂದರೆ ಒಂಥರ ವೈಟ್ ಕಾಲರ್ ಪಾಲಿಟಿಷಿಯನ್. ದಲಿತ ಸಮುದಾಯದಿಂದ ಬಂದರೂ ಕೂಡ ದಲಿತ ಅಸ್ಮಿತೆಯ ಅರಿವಿಲ್ಲ, ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸೋದಿಲ್ಲ, ದಲಿತರನ್ನು ಹೆಚ್ಚಾಗಿ ಮಾತಾಡಿಸೋದೇ ಇಲ್ಲ. ಯಾವತ್ತೂ ಕೂಡ ಅವರ ಇಲಾಖೆಯನ್ನು ಬೇರೆಯವ್ರಿಗೆ ಒತ್ತೆ ಇಟ್ಟು ಮುಖ್ಯಮಂತ್ರಿಗಳ ಹಿಂದಿಂದೆ ನೀಟಾಗಿ ಡ್ರೆಸ್ ಮಾಡಿಕೊಂಡು ಒಂಥರ ಶೋ ಆಫ್ ಪಾಲಿಟಿಷಿಯನ್ ಯಾರಪ್ಪ ಇದ್ದರು ಕರ್ನಾಟಕದಲ್ಲಿ ಅಂದರೆ ಇದೇ ಎಚ್.ಸಿ. ಮಹದೇವಪ್ಪ. ಈ ಮಹದೇವಪ್ಪನವ್ರನ್ನ ಅಕ್ಷರಶಃ ಕಾಂಗ್ರೆಸ್ನಿಂದ ಕಿಕ್ಔಟ್ ಮಾಡುವಂಥ ಪರಿಸ್ಥಿತಿಯನ್ನು ಮಹದೇವಪ್ಪನವರೇ ತಂದುಕೊಂಡಿದ್ದಾರೆ. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಇದೇ ಮಹದೇವಪ್ಪ ಮಾಡಿಕೊಂಡಿರೋ ಅವಾಂತರಗಳು, ಮಹದೇವಪ್ಪ ಮಾಡಿರೋ ಅಕ್ರಮಗಳು, ಮಹದೇವಪ್ಪ ಮಾಡಿರೋ ಭ್ರಷ್ಟಾಚಾರಗಳು, ಹಾಗೆಯೇ ಮಹದೇವಪ್ಪ ಮಾಡಿರುವಂಥ ದ್ರೋಹಗಳು. ಮಹದೇವಪ್ಪ ನಂಬಿಕೆಗೆ ಅರ್ಹನಲ್ಲದ ವ್ಯಕ್ತಿ ಅನ್ನೋದನ್ನು ಸಿದ್ದರಾಮಯ್ಯನವರೇ ಈಗ ಹೇಳೋ ಥರ ಮಾಡಿಕೊಂಡಿದ್ದಾರೆ. ಮಹದೇವಪ್ಪ ಸಿದ್ದರಾಮಯ್ಯನವರ ವಿಶ್ವಾಸವನ್ನು ಕೂಡ